ಹಲೋ ಫುಡೀಸ್, ಹಾಯ್ ಗೆಳೆಯರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಫುಡ್ ಲೊಕೇಶನ್ ಜೊತೆ ಬಂದಿದ್ದೀನಿ, ಶೇರ್ ಮಾಡೋಣ ಅಂತ. ನೋಡ್ತಿದ್ದೀರಲ್ಲ, ದಾವಣಗೆರೆ ಹಾಟ್ ಮಂಡಕ್ಕಿ ಆ್ಯಂಡ್ ಮಿರ್ಚಿ. ಇಲ್ಲೇನು ಸ್ಪೆಷಲ್ ಗೊತ್ತಾ? ಮಿರ್ಚಿ ಆ್ಯಂಡ್ ಗಿರ್ಮಿಟ್ ತುಂಬಾ ಸ್ಪೆಷಲ್ ಇಲ್ಲಿ. ನೋಡ್ತಿರ್ಬೋದು, ಮಿರ್ಚಿ ಅಂದ ತಕ್ಷಣ ಯಾರಿಗಿಷ್ಟ ಆಗಲ್ಲ ಹೇಳಿ? ಆವಾಗಿಂದಾಗಲೇ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಮಿರ್ಚಿ ಸಿಗ್ತಾ ಇರುತ್ತೆ. ಅವ್ರು ಹಾಕ್ತಾನೆ ಇರ್ತಾರೆ, ಇಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. ಮಿರ್ಚಿ ಜೊತೆ ಗಿರ್ಮಿಟ್ ಜೊತೆ ಮಿರ್ಚಿ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಇಲ್ಲಿ ಬಂದರೆ. ಎಲ್ಲಿ ಅಂತ ನಾನು ನಿಮಗೆ ಲೊಕೇಶನ್ನ ಪಿನ್ ಮಾಡಿರ್ತೀನಿ. ನೋಡ್ತಿದ್ದೀರಲ್ಲ ಗಿರ್ಮಿಟ್ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ. ಸೊ ಇವಾಗ ಗಿರ್ಮಿಟ್ ರೆಡಿ ಆಗ್ತಿದೆ. ಗಿರ್ಮಿಟ್ ಅಂತೂ ಸೂಪರಾಗಿರುತ್ತೆ ಇವ್ರ ಹತ್ರ. ನೀವು ಒಂದು ಸತಿ ಇಲ್ಲಿ ಟೇಸ್ಟ್ ಮಾಡಿ. ದಾವಣಗೆರೆ ಹಾಟ್ ಮಿರ್ಚಿ ಮಂಡಕ್ಕಿ ಅಂತ. ನೋಡ್ತಾ ಇದ್ದೀರಲ್ವಾ, ಗಿರ್ಮಿಟ್ ರೆಡಿ ಆಯಿತು. ಉತ್ತರ ಕರ್ನಾಟಕದ ವಿಶೇಷವಾದ ಸಂಜೆ ತಿನಿಸು ಅಂತ ಹೇಳ್ತಾ ಇದ್ದೀನಿ. ಸಂಜೆ ಹೊತ್ತು ಪಾನಿಪುರಿ, ಮಸಾಲೆ ಪುರಿ, ಸಮೋಸ, ಕಚೋರಿ ಅಂತೆಲ್ಲ ಟೇಸ್ಟ್ ಮಾಡ್ತಾನೆ ಇರ್ತೀವಿ. ಬಟ್ ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋ ಮಿರ್ಚಿ ಮಂಡಕ್ಕಿನ ಒಂದು ಸತಿ ನೀವು ಟೇಸ್ಟ್ ಮಾಡಿ. ಫ್ಯಾನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಮಿರ್ಚಿ ಬಜ್ಜಿ ಪ್ರಿಪ್ರೇಷನ್ ನೋಡ್ತಿದ್ದೀರಲ್ಲ, ಮಿರ್ಚಿನ ಒಂದೇ ಸತಿ ಹಾಕಿಟ್ಟಿರೋದಿಲ್ಲ ಇಲ್ಲಿ, ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾರೆ. ಟೇಸ್ಟು ಸೂಪರಾಗಿರುತ್ತೆ. ಮಿರ್ಚಿ ಯಾರಿಗಿಷ್ಟ ಇಲ್ಲ ಹೇಳಿ? ಮಿರ್ಚಿ ಬಜ್ಜಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಇಲ್ಲಿ ಹೋದರೆ ನಿಮಗೆ ಬಿಸಿ ಬಿಸಿಯಾಗಿರೋ ಮಿರ್ಚಿ ಬಜ್ಜಿ ಸಿಗ್ತಾ ಇರುತ್ತೆ. ಗಿರ್ಮಿಟ್ ಮಿರ್ಚಿ ಎಲ್ಲ ಕಡೆ ಸಿಗ್ಬಹುದು. ಆದರೆ ಇವ್ರ ಹತ್ರ ಏನು ಸ್ಪೆಷಲ್ಲು ಅಂತ ಹೇಳಿದರೆ, ಇಲ್ಲಿ ಮಂಡಾಳ ಒಗ್ಗರಣೆ ಅಂದರೆ ಚುರುಮುರಿ ಒಗ್ಗರಣೆ, ಚುರುಮುರಿ ಸೂಸ್ಲಾ ಅಂತ ಹೇಳ್ತೀವಿ. ಬೆಂಗಳೂರಿಗರಿಗಾದರೆ ಪುರಿ ಒಗ್ಗರಣೆ ಅಂತ ಹೇಳ್ಬೋದು, ಇಲ್ಲ ಪುರಿ ಉಪ್ಪಿಟ್ಟು ಅಂತ ಹೇಳ್ಬೋದು. ಅದನ್ನು ಕೂಡ ನಿಮಗಿಲ್ಲಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಮೊದಲೇ ಮಾಡಿಟ್ಟಿರೋ ಅಂಥದ್ದಲ್ಲ, ನೀವು ಬಂದು ಆರ್ಡ್ರ್ ಮಾಡಿದ ತಕ್ಷಣವೇ ಬಿಸಿ ಬಿಸಿಯಾಗಿ ಫಟಾಫಟ್ ಅಂತ ಮಾಡಿಕೊಡ್ತಾರೆ. ನೋಡ್ತಿದ್ದೀರಲ್ಲ, ಮಿರ್ಚಿ ಅಂತೂ ನೋಡ್ತಿದ್ರೇ ಬಾಯಲ್ಲಿ ನೀರು ಬರೋ ಹಾಗಿದ್ದಾವೆ. ಸೂಸ್ಲಾ ಮಿರ್ಚಿ ಯಾರು ಮಿಸ್ ಮಾಡ್ಕೊಳಕತ್ತೀರಿ ನೋಡ್ರಿ, ಉತ್ತರ ಕರ್ನಾಟಕದವರು ಬಂದಿಲ್ಲ ಒಂದ್ಸಲ ಟೇಸ್ಟ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ನೋಡ್ತಿದ್ದೀರಲ್ಲ, ಸೂಸ್ಲಾನು ಸಿಗುತ್ತೆ, ಮಿರ್ಚಿ ಬಜ್ಜಿ, ಡಿಂಪಲ್ ಮಂಡಕ್ಕಿ, ನರ್ಗಿಸ್ ಮಸಾಲ, ಹಾಗೆ ಕಟ್ ಮಿರ್ಚಿ, ತುಂಬ ವೆರೈಟಿಯಾದ ಚಾಟ್ಸು ನಿಮಗಿಲ್ಲಿ ಸಿಗುತ್ತೆ. ಉತ್ತರ ಕರ್ನಾಟಕದ ರುಚಿಗಳು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ನೀವು ಒಂದು ಸತಿ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ರೇಟ್ ಕೂಡ ಅಷ್ಟೇ ರೀಸ್ನಬಲ್ ಆಗಿರುತ್ತೆ. ಬಿಸಿ ಬಿಸಿಯಾದ ಮಿರ್ಚಿ ಜೊತೆ ನೀವು ಗಿರ್ಮಿಟ್ ಆದರೂ ಟೇಸ್ಟ್ ಮಾಡಿ, ಸೂಸ್ಲಾನಾದರೂ ಟೇಸ್ಟ್ ಮಾಡಿ. ಇಲ್ಲಿದ್ದರೆ ಡಿಂಪಲ್ ಮಸಾಲ ಅಂತ ಮಾಡ್ತಾರೆ, ನರ್ಗಿಸ್ ಮಂಡಕ್ಕಿನೂ ಮಾಡಿಕೊಡ್ತಾರೆ. ಸೊ ಅದೆಲ್ಲನೂ ಒಂದು ಸಲ ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು. ಹಾಗೆ ನಾವಿಲ್ಲಿ ಮಿರ್ಚಿ ಮಾಡ್ತಾ ಇರೋದು ನೋಡ್ತಿದ್ವಲ್ಲ, ಅಷ್ಟರಲ್ಲಿ ಒಂದು ಕಟ್ ಮಿರ್ಚಿ ಮಸಾಲ ಆರ್ಡ್ರ್ ಬಂತು. ಈ ಕಟ್ ಮಿರ್ಚಿ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಮಾಡಿಟ್ಟಿರ್ತಾರಲ್ಲ ಮಿರ್ಚಿನ, ಆ ಮಿರ್ಚಿನ ರಿಟರ್ನ್ ಕಟ್ ಮಾಡಿಬಿಟ್ಟು ನಿಮಗೆ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ತಾರೆ. ಸೊ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಇದಕ್ಕೊಂದು ಮಸಾಲೆ ಹಾಕ್ಬಿಟ್ಟು ಕೊಡ್ತಾರೆ ನೋಡಿ. ಸೂಪರಾಗಿರುತ್ತೆ. ಅದು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಮಿರ್ಚಿಗಳೆಲ್ಲ ಫ್ರೈ ಆಗ್ತಾ ಇದೆ, ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆ ಇವಾಗ ಇದನ್ನು ತೆಗೆದ ತಕ್ಷಣ ಇಲ್ಲಿ ಕಟ್ ಮಿರ್ಚಿ ಕೂಡ ಹಾಕ್ಕೊತಾರೆ ನೋಡಿ. ಕಟ್ ಮಾಡಿದ್ದಾಯಿತು. ಅದಕ್ಕೂ ಮಧ್ಯ ಡಿಂಪಲ್ ಮಂಡಕ್ಕಿಗೆ ಒಂದು ಆರ್ಡ್ರ್ ಬಂತು ನೋಡಿ. ಇವಾಗ ಹೇಗೆ ನಡೀತಾ ಇದೆ ಅಂತ ಪ್ರಿಪ್ರೇಷನ್. ಇದಕ್ಕೆ ಡಿಂಪಲ್ ಮಂಡಕ್ಕಿ, ಇದನ್ನು ಡಿಂಪಲ್ ಮಂಡಕ್ಕಿ ಅಂತ ಹೇಳ್ತಾರೆ. ನೋಡ್ತಿರ್ಬೋದು, ಖಾರ ಉಪ್ಪು ಎಲ್ಲ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿ ಹಾಕ್ಕೊಡ್ತಾರೆ. ಖಾರ ತಿನ್ನೋರಾದ್ರಂತೂ ಇಲ್ಲಿ ಇನ್ನಷ್ಟು ಖುಷಿಯಾಗಿ ತಿನ್ಕೋಬಹುದು. ಕಡಿಮೆ ಬೇಕು ಅನ್ನೋರಿಗೆ ಕಡಿಮೆನೇ ಹಾಕ್ಕೊಡ್ತಾರೆ. ನೋಡಿದ್ರಲ್ಲ, ಇದು ಡಿಂಪಲ್ ಮಂಡಕ್ಕಿ. ಮಿರ್ಚಿ ಬಜ್ಜಿ ರೆಡಿ ಆಯಿತು. ಬಿಸಿ ಬಿಸಿ ಬಜ್ಜಿ. ಜನ ಬರ್ತಾ ಇರ್ತಾರೆ, ಮಿರ್ಚಿ ಹಾಕ್ತಾ ಇರ್ತಾರೆ, ಹಾಗೆ ಖಾಲಿ ಆಗ್ತಾ ಇರುತ್ತೆ. ಆವಾಗಿಂದಾಗಲೇ ಹಿಟ್ಟು ಕಲಿಸ್ಕೊಳ್ಳೋದು, ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾ ಇರೋದು ಇವ್ರ ಕೆಲಸ. ಇಬ್ಬರು ಸತಿಪತಿಗಳಿಬ್ಬರು ಸೇರಿಕೊಂಡು ಕಷ್ಟಪಟ್ಟು ಒಂದು ಕೆಲಸ ಅಂತ ಮಾಡ್ಕೋತಾ ಇದ್ದಾರೆ ಇದನ್ನು. ದೊಡ್ಡವ್ರನ್ನ ಮಾಡೋಕ್ಕಿಂತ ಇಂಥವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಅವ್ರ ಜೀವನಕ್ಕೂ ಒಂದು ದಾರಿ ಆಗ್ತಾ ಇರುತ್ತೆ. ಬೆಳೆಯೋರನ್ನ
ಬೆಳೆಸೋಣ, ಬೆಳೆದಿರೋರನ್ನ ಬೆಳೆಸೋಕೆ ಇದ್ದೇ ಇರ್ತಾರೆ. ಸೊ ನೋಡ್ತಿದ್ದೀರಲ್ಲ ಸೂಸ್ಲ ಮಿರ್ಚಿ ಅದು. ಇವಾಗ ಕಟ್ ಮಿರ್ಚಿ ರೆಡಿ ಆಗ್ತಾಯಿದೆ ನೋಡಿ. ಕಟ್ ಮಿರ್ಚಿಗೆ ಮಸಾಲ ಆ್ಯಡ್ ಮಾಡ್ತಿದ್ದಾರೆ, ಅದನ್ನು ಫ್ರೈ ಮಾಡಿ ತೆಗೆದಾಯಿತು. ಲೆಮನ್ನು ಆ್ಯಂಡ್ ಖಾರ ಹಾಕ್ಬಿಟ್ಟು ಕಟ್ ಮಿರ್ಚಿನ ರೆಡಿ ಮಾಡ್ತಾ ಇದ್ದಾರೆ. ಕ್ರಿಸ್ಪಿ ಆಗಿರುತ್ತೆ, ಕ್ರಂಚಿ ಆಗಿರುತ್ತೆ. ಯಾವಾಗಲೂ ಪಾನಿಪುರಿ ಆ ಥರದ್ದೆಲ್ಲ ಟೇಸ್ಟ್ ಮಾಡ್ತಾನೆ ಇರ್ತೀವಿ. ಈ ಥರ ಉತ್ತರ ಕರ್ನಾಟಕದ ಚಾಟ್ಸ್ನ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಎಲ್ಲ ನಿಮಗೂ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾನು ಶಾರ್ಟ್ಸ್ ಲಿಂಕ್ ಕೂಡ ಹಾಕಿರ್ತೀನಿ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ನೋಡ್ತಿದ್ದೀರಲ್ಲ ಕಟ್ ಮಿರ್ಚಿನ, ನೋಡ್ತಿದ್ದೀರಲ್ಲ ದಾವಣಗೆರೆ ಹಾಟ್ ಮಂಡಕ್ಕಿ ಮಿರ್ಚಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವಲಕ್ಕಿ ಮಸಾಲ, ನರ್ಗಿಸ್ ಮಸಾಲ, ಡಿಂಪಲ್ ಮಂಡಕ್ಕಿ ಆ್ಯಂಡ್ ಮಸಾಲ ಮಂಡಕ್ಕಿ, ಮಸಾಲ ಮಿರ್ಚಿ ಆ್ಯಂಡ್ ಆಪ್ರೇಷನ್ ಮಿರ್ಚಿ ಅಂತ ಸಿಗುತ್ತೆ. ಆ ಆಪ್ರೇಷನ್ ಬಜ್ಜಿನ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತಪ್ಪದೆ ನೋಡಿ. ಶಾರ್ಟ್ ವಿಡಿಯೋ ಇದೆ ಒಂದು, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಶಾರ್ಟ್ಸ್ ಕೂಡ ಹಾಕಿದ್ದೀವಿ. ಸೊ ಲಿಂಕ್ಸ್ ಎಲ್ಲ ಕೆಳಗಡೆ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ನೋಡ್ತಿರ್ಬೋದು ಗಿರ್ಮಿಟ್ ರೆಡಿಯಾಗಿದೆ. ಗಿರ್ಮಿಟ್ಟು, ಮಿರ್ಚಿ ಬಜ್ಜಿ ಜೊತೆಗೊಂದು ಖಾರದ ಮಿರ್ಚಿನ ಕೊಟ್ಟಿದ್ದಾರೆ. ಮಿರ್ಚಿ ಬಜ್ಜಿ ನೋಡ್ತಿದ್ದೀರಲ್ಲ, ಹಾಗೆ ಮಿರ್ಚಿ ಮತ್ತೆ ಹಾಕ್ತಾನೆ ಇರ್ತಾರೆ. ಬಿಸಿಯಾಗಿ ನಿಮ್ಗೆ ಇಲ್ಲಿ ಬಂದರೆ ಮಿರ್ಚಿ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಕಟ್ ಮಿರ್ಚಿ ಆರ್ಡ್ರ್ಗಳನ್ನು ಬರ್ತಾನೆ ಇರುತ್ತೆ. ಜನ ಬರ್ತಾ ಇರ್ತಾರೆ, ಟೇಸ್ಟ್ ಮಾಡ್ತಾ ಇರ್ತಾರೆ. ಪಾರ್ಸೆಲ್ ಬೇಕು ಅಂದರೆ ಪಾರ್ಸೆಲ್ ತೊಗೊಂಡು ಹೋಗ್ಬೋದು. ಒಂದು ಸಲ ಇಲ್ಲಿ ಭೇಟಿ ಮಾಡಿ. ಎಲ್ಲಿ ಲೊಕೇಶನ್ ಅಂತ ನಾನು ಲೊಕೇಶನ್ನ ಪಿನ್ ಮಾಡಿದ್ದೀನಿ ಕೆಳಗಡೆ. ಸೊ ಒಂದು ಸಲ ನೀವು ಕೂಡ ಇಲ್ಲಿ ಟೇಸ್ಟ್ ಮಾಡಿ. ಇವರು ಈ ಜ್ಯೋತಿ ಮತ್ತು ರಮೇಶ್ ದಂಪತಿಗಳಿಗೆ ನೀವು ಸಪೋರ್ಟ್ ಮಾಡಿ. ಟೇಸ್ಟ್ಗೂ ಸೂಪರ್ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ ಕೂಡ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹಲವು ಫುಡ್ ವ್ಲಾಗ್ ಜೊತೆ ಭೇಟಿಯಾಗೋಣ. ನಮ್ಮ ಅಡುಗೆ ಮನೆ ಫುಡ್ ಜೊತೆನೂ ಸಿಗೋಣ. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್.